ಇವತ್ತಂತ ನನಗೆ ಹೊಸಿ ಖುಷಿ ಆಯ್ತಲ್ಲ. ಸೂರ್ಯ ಅವ್ರು ಹೇಳೋರೆ ಅವ್ನು ನೋಡ್ಕೊಬರಕಾಯ್ತದೆ ಹೋಗ್ಬಿಟ್ಟು ಅಂತ ಅಂದವ್ರೆ. ಯಪ್ಪ ಅವ್ನಿಗೆ ಫೋನ್ ಮಾಡೋಕ್ಕಿಲ್ಲ, ಅವ್ನಿಗೆ ಬರಲ್ಲ ಅಂತ ಹೇಳಿವ್ನಿ. ಒಂದೇ ಸಲ ಹೋಗ್ಬಿಟ್ರೆ ಅವ್ನಿಗದು ಹೊಸಿ ಖುಷಿ ಆಯ್ಕಿಲ್ಲ. ಅವ್ನು ನೋಡಿ ಹತ್ತತ್ರ ಸುಮಾರು ದಿವಸ ಆಗೋಯ್ತು. ಅವನು ಬಂದು ಹೊಸಿ ದಿವಸ ಆಯ್ತಾ. ಈಗ ಹೋಗ್ಬಿಟ್ಟು ಅಯ್ಯಯ್ಯೋ ಎಷ್ಟು ಜಲ್ದಿ ಅವ್ನು ನೋಡೋಣ ಆಮೇಲೆ ಅಣ್ಣನ ನೋಡೋಣ ಅನ್ಸಾಕತ್ತದೆ. ಹೋಯ್ತೀನಿ ಜಲ್ದಿ ಹೋಗೋದಕ್ಕೆ ಏನಾದ್ರು ಸೂರ್ಯವ್ರ ಕೈಲಿ ಅವ್ನು ತೆಗೆಸ್ಕೋಗ್ಬೇಕು. ಅವ್ನಿಗೆ ಏನು ತೆಗೆಸ್ಕೋಗೋದು, ಏನು ತಿಂದಾಡೋ ಅವ್ನಿಗೆ ಏನು ಇಷ್ಟ. ಅಯ್ಯೋ ಜ್ಞಾಪನಕ್ಕೆ ಬರ್ತೇ ಇಲ್ವಲ್ಲ, ಏನು ತೆಗೆಸ್ಕೋಗನೆ ಅವ್ನಿಗೆ. ತಿನ್ನಕ್ಕೆ ಏನಾರು ತೆಗೆಸ್ಕೊಬೈತೀನಿ. ಆಮೇಲೆ ಅವ್ನಿಗೆ ತಿನ್ನಕ್ಕೆ ಮೊಟ್ಟೆ ಪಪ್ಸು ಅಂದರೆ ಅವ್ನಿಗೆ ಇಷ್ಟ. ಮೊಟ್ಟೆ ಪಪ್ಸು ಗೋಬಿ ಎಲ್ಲ ತೆಗೆಸ್ಕೊಬೈತೀನಿ. ಸೂರ್ಯರು ಕೇಳ್ತೀನಿ ಅವ್ನಿಗೆ ಸೀರೆ ತಗೊಳ್ಳಿ ಅಂತ. ಗ್ಯಾರಂಟಿ ಸೂರ್ಯರು ತಗೊಡ್ತಾರೆ, ಅವ್ನಿಗಿಲ್ಲ ಅನ್ನೋಕ್ಕಿಲ್ಲ. ಒಂದು ಚೆನ್ನಾಗಿರೋದು ಒಂದು ಸೀರೆ ತೆಗೆಸ್ಕೊಂಡೈತೀನಿ. ಅವ್ನಿಗೂ ಖುಷಿ ಆಗಬೇಕು. ಇನ್ನು ಅವ್ವಂತಂದು ಅಳ್ತೆ ರೌಕೆ ಇದ್ದಿದ್ರೆ ಒಂದು ರೌಕಿನೇ ಹೊಲ್ಸ್ಕೊಬೋದಾಗಿತ್ತು. ನನಗೆ ಮೊದಲೇ ಜ್ಞಾಪಿಸ್ಕೊಬಿಡ್ಬೇಕಾಯ್ತು. ಹಬ್ಬಕ್ಕೆ ಒಂದು ಸೀರೆ ತಗೊಂಡು ರೌಕೆ ಹೊಲ್ಸ್ಕೊಬೇಕಾಯ್ತು. ಬೇಡ ಬಿಡು, ಅವ್ನಿಗೆ ಕಾಸು ಕೊಟ್ಬಿಡ್ತೀನಿ ರೌಕೆ ಹೊಲ್ಸ್ಕೊಂತ. ಈಗಪ್ಪ ಎಷ್ಟು ಖುಷಿ ಆಯ್ತದೆ ಗೊತ್ತಾ. ಸೂರ್ಯವ್ರು ಇನ್ನೂ ಬರನೇ ಇಲ್ವಲ್ಲ, ಬಂದಿದ್ರೆ ರೆಡಿ ಆಗ್ಬಿಡ್ಬೋದಾಗಿತ್ತು. ಅಯ್ಯೋ ದೇವ್ರೇ ಜಲ್ದಿ ಬರಂಗೆ ಮಾಡಪ್ಪ, ಸೂರ್ಯವ್ರನ್ನ ಜಲ್ದಿ ಬರಂಗೆ ಮಾಡು. ಟ್ರಿಂಗ್ 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 ಟ್ರಿಂಗ್. ಅಲೋ ಸೂರ್ಯವ್ರು ಹೇಳಿ. ನಂದಿನಿ ಅವರೇ, ನಾನು ಬರ್ತಾ ಇದ್ದೀನಿ, ನೀವು ರೆಡಿಯಾಗಿ. ಸರಿ ಅದಕ್ಕೆ ಕಾಯ್ತಾ ಕೂತಿದೆ. ನೀವು ಯಾವಾಗ ಫೋನ್ ಮಾಡಿದ ತಕ್ಷಣ ರೆಡಿ ಆಗೋದಂತ. ನೀವು ರೆಡಿ ಆಗಲ್ವಾ? ನಾನು ಆಲ್ರೆಡಿ ರೆಡಿ ಆಗಿದ್ದೀನಲ್ಲ, ಮತ್ತೆ ಇನ್ನೇನು ರೆಡಿ ಆಗಲಿ. ಏನಿಲ್ಲ, ನಾನು ರೆಡಿ ಆಗಿದ್ದೀನಿ, ನೀವು ರೆಡಿ ಆಗ್ಬಿಟ್ಟು ಬನ್ನಿ. ಸರಿ ಕತೆ ಡ್ರೆಸ್ ಹಾಕ ಬರೋಣ ಇಲ್ಲ ಸೀರೆ ಉಟ್ಕೊ ಬರೋಣ? ನೋಡಿ, ನನ್ನ ಸಜೆಸ್ಟ್ ಪ್ರಕಾರ ನೀವು ಸ್ಯಾರಿ ಹಾಕೋ ಬನ್ನಿ. ಇನ್ನೂ ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕೋ ಅದು ಹಾಕೋ ಬನ್ನಿ. ಸರಿ ಬಿಡಿ, ಇಷ್ಟ ಬಂದ್ರೆ ಯಾವ್ದಾರು ಹಾಕಬತ್ತೀನಿ. ಸರಿ ಜಲ್ದಿ ಬನ್ನಿ, ಲೇಟ್ ಮಾಡಕ್ಕೆ ಹೋಗ್ಬೇಡಿ. ಇಲ್ಲ ಊರಿಗೆ ಹೋಗೋಣ ಅಂದ್ಬಿಟ್ಟು ಬೇಗ ಬರ್ತಾ ಇದ್ದೀನಿ, ವಾಪಸ್ ಬಂದ್ಬಿಡ್ಬೇಕು. ಅಲ್ಲೇ ಉಳ್ಕೊಳಕ್ಕಾಗೋದಿಲ್ಲ, ಹೇಳಿದ್ದೀನಿ ಇವಾಗಲೇ. ಆಮೇಲೆ ಉಳ್ಕೋಬೇಕು ಮುಟ್ಬೇಕು ಅಂದರೆ ನಾನು ಕೆಲಸ ಇದೆ. ಬೇಕಾದ್ರೆ ನೀವು ಉಳ್ಕೊಳ್ಳಿ, ನಾನು ವಾಪಸ್ ಬಂದ್ಬಿಡ್ತೀನಿ. ಇಲ್ಲ ನಾನು ಉಳ್ಕೊಳಕ್ಕಿಲ್ಲ ಕತೆ, ನಿಮ್ಮ ಜೊತೆ ವಾಪಸ್ ಬಂದ್ಬಿಡ್ತೀನಿ. ನೀವು ಕರ್ಕೊ ಹೋಯ್ತಿರೋದೇ ಹೆಚ್ಚು ಅಂತಿದ್ರಲ್ಲಿ ಉಳ್ಕೊತೀನ ಇಲ್ಲ ಕದ್ಬಿಡಿ, ಬರ್ತೀನಿ. ಸರಿ ಬೇಗ ರೆಡಿಯಾಗಿರಿ. ನಾನು ಸ್ವಲ್ಪ ಬರ್ತೀನಿ, ಇನ್ನೊಂದು 20 ನಿಮಿಷ. ಮೊದಲೇ ಹೇಳ್ಬೇಕು ತಾನೆ, ನಾನು ಇಷ್ಟು ರೆಡಿ ಕೂತಿರ್ತಿಲ್ವಾ? 20 ನಿಮಿಷ ಸಾಕಾಗೋದಿಲ್ವಾ ರೆಡಿ ಆಗೋದಕ್ಕೆ? ಸರಿ ಬಿಡಿ, ನಾನು ಜಲ್ದಿನೇ ರೆಡಿ ಆಯ್ತೀನಿ. ಸದ್ಯ ಸೂರ್ಯವರು ಬರ್ತೀರ, ರೆಡಿ ಆಗುವ ಅಂದರೆ ಈಗ ಹೋಗಿ ರೆಡಿ ಆಗ್ಬಿಡ್ತೀನಿ ಕರಪ್ಪ. ಅಲ್ಲ ನಂದಿನಿ ಅವರು ಅವಾಗಲೇ ಹೇಳಿದ್ದೀನಿ, ಇನ್ನೂ ರೆಡಿ ಆಗಿಲ್ವಾ? ಹೆಂಗಸರುಗಳ ಇಷ್ಟಪ್ಪ, ಬೇಗ ರೆಡಿ ಆಗ್ಬಿಟ್ಟು ಹೋಗೋಣ ಅನ್ನೋದಿಲ್ಲ, ತುಂಬ ಲೇಟ್ ಆಗ್ಬಿಡುತ್ತೆ. ನಾನು ಬೇಗ ಹೋಗಿ ಬಂದ್ಬಿಟ್ಟಿದ್ದೀನಿ ವಾಪಸ್ಸು, ಊರಿಗೆ ಹೋಗೋಣ ಅಂದ್ಬಿಟ್ಟು. ಇವ್ರು ನೋಡಿದ್ರೆ ಇನ್ನೂ ನಿಧಾನ ಮಾಡ್ತಿದ್ದಾರಲ್ಲ. ರುಕ್ಮಿಣಿ ಅವ್ರಿಗೂ ಹೇಳಿಡ್ಬೇಕು, ಆರಾಮಾಗಿ ಮನೇಲಿರಿ, ಒಂದು ಸ್ವಲ್ಪ ಹುಷಾರಾಗಿರಿ, ಬಂದ್ಬಿಡ್ತೀನಿ ಸಂಜೆ ತನಕ ಅಂತ ಹೇಳಿಬಿಡ್ತೀನಿ. ರುಕ್ಮಿಣಿ ಎಲ್ಲಿದ್ದೀರಾ? ಓ ನಂದಿನಿ ಅವ್ರ ಮನೆಗೆ ಹೋಗಿ ರೆಡಿ ಆಗ್ಬಿಟ್ರಾ? ಅಲ್ಲ ಇವಾಗ ಏನು ಅವಶ್ಯಕತೆ ಇತ್ತು? ಹಬ್ಬನೂ ಮುಗ್ದೋಯ್ತು ಅಲ್ಲ. ಅವ್ರಮ್ಮ ಇವಾಗ ಸ್ವಲ್ಪ ದಿನದಲ್ಲಿ ಬಂದು ಹೋದ್ರು ಅಷ್ಟೇನು ಆಸೆ ನಾವು ಮನೆಗೆ ಹೋಗೋದಕ್ಕೆ. ಯಾಕೆ ಹಿಂಗೆ ಆಡ್ತೀರಾ? ಎಷ್ಟು ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡಿದ್ರೆ ಆಯ್ತಿರ್ಲಿಲ್ವಾ? ಅವತ್ತು ಅಜ್ಜಿ ಮನೆಗೆ ಹೋಗಿದ್ವಿ ನಿಮ್ಮ ಹಳ್ಳಿಗೆ. ಅದಕ್ಕಿಂತ ಮುಂಚೆ ಆಚೆ ಹೋಗಿದ್ವಿ ಫಾಲ್ಸ್ಗೆ ಸುತ್ತಾಡೋದಕ್ಕೆ ಅಂದ್ಬಿಟ್ಟು. ಇವಾಗ ಮತ್ತೆ ಇಲ್ಲಿಗೆಲ್ಲ ಹೋದರೆ ಎಷ್ಟು ಕೆಲಸ ಎಲ್ಲ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಇಲ್ಲ ರುಕ್ಮಿಣಿ, ನಾವೇನು ಉಳ್ಕೊಳ್ಳೋದಿಲ್ಲ, ವಾಪಸ್ ಬಂದ್ಬಿಡ್ತೀವಿ. ಏನೋ ಅವರು ನೋಡಬೇಕು ಅಂತ ಆಸೆ ಪಟ್ಕೊಂಡಿದ್ದಾರೆ ಅವರಮ್ಮನ್ನ, ಹಾಗೆ ಕರ್ಕೊಂಡೋಗಿ ವಾಪಸ್ ಬಂದ್ಬಿಡ್ತೀನಿ, ನಾನೇನು ಟೈಮ್ ಮಾಡೋದಿಲ್ಲ. ಅಲ್ಲ ನೀವು ಹಂಗೆ ಅನ್ಕೊಂಡು ಹೋಗ್ತೀರಾ? ಅಲ್ಲೇ ಉಳ್ಕೊಬಿಟ್ರೆ ಏನು ಮಾಡಿ? ನನ್ನ ಮನೇಲಿ ಒಬ್ಬಳೇ ಇರಲ್ಲ, ಅತ್ತೆ ಇಲ್ಲ ಮಾವ ಇಲ್ಲ ಯಾರಿಲ್ಲ. ನೀವು ನನ್ನ ಒಬ್ಬಳೇ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀರಲ್ಲ. ಇಲ್ಲ ವಾಪಸ್ ಬಂದ್ಬಿಡ್ತೀವಿ. ನೀವು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗಿ ನೋಡ್ಕೊಂಡೋಕ್ಕಾದ್ರೆ ಫ್ರೀ ಇದೆ, ಹೋಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ಮನೇಲೆ ರೆಸ್ಟ್ ಮಾಡ್ತಾ ಇರಿ. ನಾನು ಇವಾಗ ತಾನೇ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ಬಂದಿದ್ದೀನಿ. ನಾನು ಬರೋದು ನಾಳೆ ಮಾರ್ನಿಂಗ್ ಬರ್ತೀನಿ, ಇವಾಗ ಬರೋದಿಲ್ಲ ಅಂತ. ನೀವು ಹೋಗೋದಿದ್ರೆ ಹಾಗೆ ಹೋಗಿ ನೋಡ್ಕೊ ಬನ್ನಿ. ಫ್ರೀ ಇಲ್ಲ, ಇವತ್ತು ಹೋಗೋದಕ್ಕೆ ಆಗೋದಿಲ್ಲ. ಮನೇಲಿ ಒಂದು ಸ್ವಲ್ಪ ಕೆಲಸ ಮಾಡಿಲ್ಲ, ಆಮೇಲೆ ಮನೆ ಕೆಲಸದವ್ರು ಯಾರು ಬಂದಿಲ್ಲಲ್ವಾ. ನನ್ನ ರೂಮಲ್ಲೆಲ್ಲ ಬಟ್ಟೆ ಹಾಗೆ ಬಿದ್ದಿದೆ, ಅದೆಲ್ಲ ಕ್ಲೀನ್ ಮಾಡಬೇಕು, ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಬೇಕು, ತುಂಬ ಕೆಲಸ ಇದೆ. ಇವತ್ತು ಹೋಗೋಕ್ಕಾಗೋದಿಲ್ಲ. ನಾಳೆ ನೀವು ಬರ್ತೀರಲ್ಲ, ಇಬ್ಬರು ಜೊತೆಗೆ ಹೋಗೋಣ. ಏನಂತೀರಾ? ಇಲ್ಲ ಹೋಗಲೇಬೇಕು ಅಂದರೆ ಹೇಳಿ, ಬೇಕಾದ್ರೆ ಹೋಗ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಸಂಜೆಗೆ ಬಂದಿಬೇಕಾದ್ರೆ ನಾನು ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ನಿಮ್ಮ ಕಬೋರ್ಡ್ ನೀವು ಕ್ಲೀನ್ ಮಾಡ್ಕೊಳ್ಳಿ, ನಾಳೆ ಹೋದ್ರಾಯ್ತು. ಹೋಗಿದ್ದು ಬಂದಲ್ಲ, ನಾನು ಎಲ್ಲೋ ಫ್ರೀ ಇದ್ದರೆ ಹೋಗ್ಲಿ ಅಂತ ಅಂದ್ಕೊಂಡೆ. ಸರಿ, ನಾನು ಹಾಲಿಗೆ ಹೇಳಿದ್ದೀನಿ, ಅವ್ರು ಇನ್ನೂ ಬಂದಿಲ್ಲ. ಅವ್ರು ಬಂದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ. ಸರಿ ಬಿಡಿ. ಸೂರ್ಯರೇ ಹೋಗದ? ಅಲ್ಲ ರುಕ್ಮಿಣಿ ಅವರು, ನೀವು ಬಂದಿದ್ರು ಆಗ್ತಾ ಇತ್ತು, ಬನ್ನಿ ಹೋಗಿದ್ದು ಬಂದ್ಬಿಡೋಣ. ಇಲ್ಲ ನಾನು ಬರೋದಿಲ್ಲ, ನನ್ನ ಕೆಲಸ ಇದೆ ಅಂತ ಹೇಳಿದ್ದಲ್ವಾ. ಫ್ಯಾಕ್ಟ್ರಿಗೆ ಹೋಗ್ತಿಲ್ಲ, ತುಂಬ ಕೆಲಸ ಇದೆ ಅಂತಂದ್ರಲ್ಲಿ ಅವ್ರ ಮನೆಗೆಲ್ಲ ಬರೋಕ್ಕಾಗುತ್ತಾ? ಇಲ್ಲ ರೀ, ಬೇಜಾರು ಮಾಡ್ಕೊಬೇಡಿ. ಸೂರ್ಯವರೇ ಬನ್ನಿ, ಅವ್ರಿಗೆ ಕೆಲಸ ಇರೋದಂತೆ. ಬನ್ನಿ, ನಾವು ಹೋಗಿದ್ದು ಬಂದ್ಬಿಡಕ್ಕಾಯ್ತದೆ. ಅಲ್ಲ ಇವತ್ತೇ ಬರಬೇಕು ಅಂತ ಹೇಳಿದ್ರಿ, ವಾಪಸ್ಸು ಬೇಗ ಹೋಗೋದ ಬನ್ನಿ. ಇಲ್ಲಾಂದ್ರಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಯ್ಕಿಲ್ಲ. ನಂದಿನಿ ಬೇಕಾದ್ರೆ ನೀನು ಸ್ವಲ್ಪ ದಿನ ಉಳ್ಕೊಂಡೆ ಬಾ. ಅಲ್ಲ ಅಷ್ಟು ಆ ಥರ ಏನು, ಆರಾಮಾಗಿದ್ದು ಬಾ. ಇಲ್ಲಾಂದರೆ ವಾಪಸ್ ಆರಾಮಾಗಿ ಬಾ. ಇಲ್ಲ ಇಷ್ಟ ಇದ್ರೆ ಅಮ್ಮನ ಮನೇಲಿ ಇರೋದಕ್ಕೆ ಸ್ವಲ್ಪ ದಿನ ಇದ್ಬಿಟ್ಟು ಉಳ್ಕೊಂಡು ಬಾ. ಅದು ಬಿಟ್ಬಿಟ್ಟು ಇದ್ಯಾಕೆ ಇಷ್ಟ ಆ ಥರ ಮಾಡ್ತೀಯಾ? ಸೂರ್ಯವ್ರಿಗಾದ್ರೆ ಕೆಲಸ ಇದೆ, ನೀನು ಹೆಂಗಿದ್ರು ಮನೇಲೆ ಇರ್ತಿದ್ದೆ ಅಲ್ವಾ. ಒಂದು 4 ದಿನ ಇದ್ಬಿಟ್ಟು ಬಾ ಆರಾಮಾಗಿ. ಇಲ್ಲೇನು ಸೂರ್ಯವ್ರಿಗೆ ಅಡುಗೆ ಮಾಡ್ಕೊಳಂಗಿಲ್ಲ ಅನ್ನೋಕ್ಕಾಗುತ್ತಾ? ನಾನು ಇದೀನಲ್ಲ, ಅಡುಗೆ ನಾನು ಮಾಡ್ಕೊಡ್ತೀನಿ. ಅಯ್ಯೋ ಇಲ್ಲ ಬಿಡು, ಸಿಕ್ಕಿಲ್ಲ. ಒಂದು ದಿವಸ ಸಾಕತ್ತೆ ನನಗೆ. ಸೂರ್ಯರೇ ಬನ್ನಿ ಹೋಗೋದ? ನಡೀರಿ ಹೋಗೋಣ. ರುಕ್ಮಿಣಿ ಅವರೇ, ಮನೆ ಕಡೆ ಸ್ವಲ್ಪ ಹುಷಾರು. ಅವಾಗವಾಗ ಹಂಗೆ ಗೇಟ್ ಓಪನ್ ಮಾಡಿಬಿಡ್ಬೇಡಿ, ಕ್ಲೋಸ್ ಮಾಡ್ಕೊಳ್ಳಿ. ಆಮೇಲೆ ಏನೋ ಮರ್ತ್ಕೊಂಡೆ ನಾನು, ಏನಾದರೂ ಬೇಕಿದ್ರೆ ತರಕಾರಿ ಏನಾದರೂ ಬೇಕಿದ್ರೆ ಹೋಗಿ ಹತ್ರದಲ್ಲೇ ಇದೆ, ತಗೊಂಡು ಬನ್ನಿ. ಇಲ್ಲಾಂದರೆ ಇಲ್ಲೂ ಕೆಲವರು ಮಾರಕ್ಕೆ ಬರ್ತಾರೆ, ಅವಾಗ ತಗೊಳ್ಳಿ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ನೀವು ಹೋಗಿ. ನಾನು ಏನಾದ್ರೂ ಇರೋದೇನೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೋತೀನಿ. ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ಸಂಜೆಗೆ ಬರ್ತೀರಲ್ವಾ, ಅಡುಗೆ ಏನಾದರೂ ಮಾಡಬೇಕಾ? ರುಕ್ಮಿಣಿ ಏನು ಮಾಡಬೇಡ, ನೀನೇ ಮಾಡ್ಕೊಂಡು ನೀನು ತಿನ್ನು. ಬರ್ಬೇಕಾರಲ್ಲ ಏನಾದ್ರು ತಿನ್ಕೊಬತ್ತೀವಿ. ಅಯ್ಯೋ ಬಿಡು, ಅವ್ವ ಏನಾದ್ರು ಮಾಡಿರ್ತದೆ ಅಲ್ಲೇ ತಿನ್ಕೋತೀವಿ. ಸರಿ ರೀ, ಹೋಗಿದ್ದು ಬನ್ನಿ ಆಯ್ತಾ? ಹುಷಾರು.
ತುಂಬ ಟ್ರೈ ಮಾಡಿದೆ ನಂದಿನಿನ ಆ ಸೂರ್ಯ ಅವ್ರ ಜೊತೆ ಕಳಿಸ್ಬಾರ್ದು ಅಂತ, ಆದರೂ ಹೊರಟೋದ್ರು. ಹೇಳಿದ ಮಾತು ಕೇಳಲಿಲ್ಲ ಸೂರ್ಯವರು. ಏನಾಳು ಬಾಲ ಹಿಡ್ಕ ತಿರುಗ್ತಾ ಇರ್ತಾರೆ, ಅಲ್ಲಿ ಹೋಗೋ ಅವಶ್ಯಕತೆ ತಾನೇ ಏನಿತ್ತು? ಆರಾಮಾಗಿ ಮನೇಲಿ ಇರ್ಬೋದಿತ್ತು, ಇಲ್ಲ ಹೋಗಿ ಫ್ಯಾಕ್ಟ್ರಿಗೆ ಅದು ಹೋಗ್ಬೋದಿತ್ತು. ಏನು ಅವಳು ಕರೆದ ತಕ್ಷಣ ಇವ್ರು ಹೊರಟೋಗ್ಬಿಟ್ರು. ಏನು ಇವ್ರು ಅವಳು ಅಸಿಸ್ಟೆಂಟ್ ಅಲ್ವಾ ಇವರು? ಅದಕ್ಕೆ ಅವಳು ಎಷ್ಟು ಕೆಲಸ ಮಾಡಿದ್ದಾಳೆ, ಏನು ಮಾಡಬಾರ್ದೆಲ್ಲ ಮಾಡಿದ್ದಾಳೆ, ಅದೆಲ್ಲ ಮಾಡ್ಕೊಬಿಟ್ಟು ಕರೆದ ತಕ್ಷಣ ಹಿಂದೆ ಹೋಗ್ಬಿಡ್ತಾರೆ. ಅದು ಬುದ್ಧಿ ಅಂದರೆ ನಂಗೆ ಆಗೋದೇ ಇಲ್ಲ. ಯಾಕೆ ಈ ಥರ ಅಂತ ಸೂರ್ಯವರು ಯಾವಾಗ ನೋಡಿದ್ರು ನಂದಿನಿ ನಂದಿನಿ. ನಂಗೆ ಇಷ್ಟ ಇಲ್ಲ ಅವರು. ಸುಮ್ಮನೆ ಆಯ್ತಾಗಿ ಸುಮ್ಮನೆ ಎಲ್ಲ ಬೇಜಾರು ಮಾಡ್ತಿದ್ದಾರೆ. ಸೂರ್ಯವ್ರಿಗೆ ಅದ್ರ ಜ್ಞಾನ ಬೇಡವಾ? ರುಕ್ಮಿಣಿ ಮನೇಲಿ ಒಬ್ಬಳೇ ಇರ್ತಾಳೆ, ಅವಳನ್ನ ಹೆಂಗೆ ಬಿಟ್ಟಿಟ್ಟು ಹೋಗೋದು ಅಂತ ಏನಿಲ್ಲ. ನನ್ನ ಮೇಲೆ ಸ್ವಲ್ಪನೂ ಜ್ಞಾನ ಅನ್ನೋದೇ ಇಲ್ಲ. ನನ್ನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರೆ? ಹಿರಿಗೆಡ್ತಿರ್ಬೇಕಾದ್ರೆ ಅವ್ರ ಪ್ರೀತಿಯ ನಂದಿನಿ ಇರಬೇಕಾದ್ರೆ ನನ್ನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರೆ? ನನ್ನ ಬಗ್ಗೆ ಅವ್ರು ಸ್ವಲ್ಪನೂ ಆಸೆ ಇಲ್ಲ, ಏನಿಲ್ಲ. ಸೂರ್ಯವರು ಬದಲಾಗ್ತಾ ಇದ್ದಾರೆ. ಏನು ಹೇಳಿದ್ರು ನಂದಿನಿ ಅಂತ ಅವಳ ಪರವಾಗಿ ಮಾತಾಡ್ತಿರ್ತಾರೆ. ಯಾಕೆ ನಾನು ಅವ್ರು ಹೆಡ್ತಿ ಅಲ್ವಾ? ಯಾಕೆ ಈ ಥರ ಪಾರ್ಶಿಯಾಲಿಟಿ ಮಾಡ್ತಾರೆ? ಅವಳಿಗೊಂಥರ ನನಗೊಂಥರ. ನನಗೊಂದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಮಾತಾಡ್ಬಿಡ್ತೀನಿ, ಆದರೆ ಏನು ಮಾಡೋದು? ಸೂರ್ಯವರು ಹರ್ಟ್ ಮಾಡ್ಕೊಬಿಡ್ತಾರೆ. ಏನಾದ್ರು ಹೇಳಿದ್ರೆ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ಇವ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು, ತಲೆ ನೋವು ಬಂದ್ಬಿಡುತ್ತೆ. ಏನು ಹೋಗಿದ್ದಾಳೆ ಅಲ್ವಾ, ವಾಪಸ್ ಬರ್ತಾಳೆ, ಅದಕ್ಕೇನಂತೆ. ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ, ತಲೆ ನೋವ್ತಾ ಇದೆ. ಅವಳ ಬಗ್ಗೆ ಏನಾದರೂ ತಲೆಗೆಲ್ಲ ಕೆಡಿಸ್ಕೊಂಡ್ರೆ ತಲೆ ನೋವು ಬಂದ್ಬಿಡುತ್ತೆ. ಅವಳ ಬಗ್ಗೆ ಸ್ವಲ್ಪ ಮಾತಾಡಿದ್ರು ಅಷ್ಟೇ, ಅದು ಯಾಕೋ ನನಗಂತೂ ಗೊತ್ತಿಲ್ಲ. ನನ್ನ ತಲೆಗೂ ಗೊತ್ತು ಅವಳು ಎಂತವಳು. ಅವಳ ಬಗ್ಗೆ ಸುಮ್ಮನೆ ಏನೇನೋ ಮಾತಾಡಬಾರ್ದು, ಸುಮ್ಮನೆ ನನ್ನ ತಲೆ ನೋವುತ್ತೆ ಅಂತ ಅದಕ್ಕೂ ಗೊತ್ತು. ವೇಸ್ಟ್ ಬಾಡಿ ಅವಳೊಂದು. ಅವಳ ಬಗ್ಗೆ ನನ್ನ ತಲೆಗೆ ಹಾಕಿ ನನ್ನ ತಲೆಗೆ ಎಕ್ಸ್ಟ್ರಾ ಕೆಲಸ ಕೊಡಲಿ. ಇರೋ ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ ನನ್ನ ತಲೆಗೆ. ಹೇಳ್ತಾ ಇರ್ತೀನಿ ಸೂರ್ಯ ಅವ್ರಿಗೆ ಕೆಲಸದವ್ರು ಹಾಕಿ ಅಂತ, ಮಧ್ಯದಲ್ಲಿ ಬಾಯಿ ಹಾಕೋ ಬಂದ್ಬಿಡ್ತಾಳೆ. ಇಲ್ಲ ಬೇಡ, ಕೆಲಸದವರು ನಾನೇ ಮಾಡ್ಕೋತೀನಿ ಅಂತ. ಹಂಗಂದ್ಮೇಲೆ ಎಲ್ಲ ಕೆಲಸನ ಅವಳೇ ಮಾಡ್ಕೋಬೇಕು. ನನಗೆ ಅರ್ಧ ಹಂಚಬೇಕು, ನನಗೆ ಶೇರ್ ಕೊಡಬೇಕು ಕೆಲಸದಲ್ಲಿ. ಬೇಡ ಅಂದಮೇಲೆ ಅವಳೆಲ್ಲ ಕೆಲಸ ಮಾಡ್ಕೋಬೇಕು. ಇಲ್ಲ ಅಂದಮೇಲೆ ಕೆಲಸದವ್ರನ್ನ ಆಫ್ಲಿ ಅಂತ ಸುಮ್ಮನೆ ಆಗಬೇಕು. ಅದು ಮಾಡೋದಿಲ್ಲ. ಮಾಡ್ತೀನಿ ಅಂತ ಹೇಳ್ಬಿಡ್ತಾಳೆ, ನನಗೆ ಅರ್ಧ ಕೆಲಸ ವಹಿಸ್ಬಿಡ್ತಾಳೆ. ಈ ಕಡೆ ನನಗೆ ಮಾಡೋಕ್ಕಾಗೋದಿಲ್ಲ, ಈ ಕಡೆ ಬಿಡೋಕ್ಕಾಗೋದಿಲ್ಲ. ಏನಾರು ಅಂದರೆ ಸೂರ್ಯವ್ರು ಏನಾರು ಅನ್ಕೊಂತಾರೆ. ಯಾರು ಹೇಳಿ ನನ್ನ ಕಷ್ಟ? ಅವ್ರು ಅನ್ಕೊಂತಾರೆ, ಇವ್ರು ಅನ್ಕೊಂತಾರೆ, ಅನ್ಕೊಂಡೆ ಜೀವನ ಮಾಡೋದಾಯ್ತು ಇಲ್ಲಿವರೆಗೂ. ಅತ್ತೆ ಮಾವ ಇದ್ದಾಗಲೇ ಚೆನ್ನಾಗಿರ್ತಿತ್ತು. ಇವಾಗ ಇವಳದೇ ರಾಜ್ಯ ಬರ ಆಗ್ಬಿಟ್ಟಿದೆ. ನಾನು ಹೇಳಿದ್ರೆ ಕಿವಿಗೆ ಹಾಕೊಳ್ಳೋದಿಲ್ಲ. ಏನು ಬಂಡಿರು ಜೀವನ ಮಾಡ್ತಾರಲ್ಲ ಆ ಥರ ಜೀವನ ಮಾಡ್ತಾಳೆ ಇಲ್ಲಿ ನಿಂತ್ಕೊಂಡು, ಬಂಡಿ ಥರ. ಒಂದು ಮಾತು ಕಿವಿಗೆ ಹಾಕೊಳ್ಳೋದಿಲ್ಲ, ಏನೇ ಹೇಳಿದ್ರು ನಿಗಾಡ್ತಾ ಇರ್ತಾಳೆ ಸುಮ್ಮನೆ. ಯಾಕೆ ಕೋಪನೇ ಬರೋದಿಲ್ವಾ ಅವಳಿಗೆ? ಟ್ರೈನ್ 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 ಅಲ್ಲ, ಫೋನ್ ಬರ್ತಿದೆಯಲ್ಲ, ಯಾರ್ದಿರ್ಬೋದು? ನಾನು ಫೋನು ತರಲಿಲ್ಲ. ತಾಳು ಹೋಗಿ ನೋಡ್ಕೊ ಬರ್ತೀನಿ, ಯಾರೋ ಏನೋ. ಸುಮ್ಮನೆ ಕೂತಿರೋದು ಬದಲು ಪ್ಯಾಕ್ಟಿಗೆ ಅದು ಹೋಗಿದ್ದು ಬರಲ್ಲ. ಒಂದು ರೌಂಡ್ ಹಾಕೊಂಡು ಮನೇಲಿ ಕುತ್ಕೊಂಡು ಬೇಜಾರಾಗುತ್ತೆ. ಸೂರ್ಯ ಅವರು ಇಲ್ಲ, ಜಗಳ ಆಡೋದಕ್ಕೆ ಅವಳು ಇಲ್ಲ. ಏನು ಮಾಡಲಿ? ನಾನು ಒಬ್ಬಳೆ ಇಷ್ಟು ದೊಡ್ಡ ಮನೇಲಿ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಸೂರ್ಯ ಅವ್ರಿಗೆ ಹೇಳ್ತೀನಿ, ಬರಬೇಕಾದ್ರೆ ಕಾಲ್ ಮಾಡಿ ಹೊರಡ್ತೀನಿ ಅಂತ. ಉಳ್ಕೊಳ್ಳೋದು ಸಾಕು ಇವತ್ತು. ಬೇಕಾದ್ರೆ ಅವಳು ಒಂದಿನ ಅಲ್ಲ, ಒಂದು ತಿಂಗಳು, ಒಂದು ವರ್ಷ ಜೀವನ ಪೂರ್ತಿ ಅವ್ರ ಅಮ್ಮನ ಮನೇಲಿ ಉಳ್ಕೊಳ್ಳಿ. ನನಗದು ಬೇಡ. ಸೂರ್ಯ ಅವ್ರು ಮಾತ್ರ ಉಳ್ಕೊಳ್ಳೋದ್ರೆ ಸಾಕು ಕಣಪ್ಪ ದೇವಾ. ಮುಂದುವರಿಯುವುದು. ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನೆಟ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ದೇವ ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.